ಹಲೋ ಸರ್. ಅಭಿ ಆಫೀಸಿಗೆ ಹೋದ್ಯಾ? ಆಫೀಸ್ ಮುಂದೆನೇ ಇದ್ದೀನಿ ಸರ್. ಹೇಳಿದ ನೆನಪಿದೆ ತಾನೆ? ಒಳಗಡೆ ಹೋಗಿ ಈವೆಂಟ್ ಮಾಡಬೇಕು ಅಂತ ಹೇಳಿ ಆ ಅಭಿಗೆ ದುಡ್ಡು ಕೊಟ್ಟು ಬಂದ್ಬಿಡು. ಓಕೆ ಸರ್, ಕೆಲಸ ಆದ ತಕ್ಷಣ ಫೋನ್ ಮಾಡ್ತೀನಿ. ಮಾಡ್ತಿರೋ ಈವೆಂಟ್ಗೆ ಆದಿತ್ಯ ಸರ್ ಇಷ್ಟೊಂದು ದುಡ್ಡು ಅಭಿಗೆ ಯಾಕೆ ಕೊಡ್ತಿರ್ಬೋದು? ಯಾವುದಕ್ಕಾದ್ರೆ ನನಗೇನು, ಇದು ಹೇಗೂ ಫ್ರೀ ಸರ್ವಿಸ್ ಅಲ್ವಾ? 2 ಕಟ್ನ ಎತ್ಕೊಂಡ್ರಾಯ್ತು. ಎಕ್ಸ್ಕ್ಯೂಸ್ ಮೀ ಸರ್. ಕಮೆನ್. ನಮಸ್ತೆ ಸರ್. ಯಾ, ಹೇಳಿ. ನನ್ನ ಹೆಸರು ರಮೇಶ್ ಅಂತ ಸರ್. ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ನೀವೇ ಮಾಡಿಕೊಡ್ಬೇಕು. ಯಾ, ಪ್ಲೀಸ್ ಕೂತ್ಕೊಳ್ಳಿ. ಹೇಳಿ, ಯಾವ ಫಂಕ್ಷನ್? ನನ್ನ ಮಗಳು ಆರತಿ ಶಾಸ್ತ್ರ ಸರ್. ಅಲ್ಲ 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 ಅಲ್ಲ, ಸೀಮಂತ. ಅದೇ ಸೀಮಂತ ಸರ್. ಚೆನ್ನಾಗಿ ಮಾಡಬೇಕು. ಬಜೆಟ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ? ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್, ಮದುವೆ ಥರ ಮಾಡಬೇಕು. ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿ ಅಂತಿದ್ದೀನಿ. ಓಕೆ, ಡೇಟ್ ಯಾವಾಗ? ಅದು ಡೇಟು ಇನ್ನೂ ಡಿಸೈಡ್ ಮಾಡಿಲ್ವಾ? ಇಟ್ಟಿದ್ದೀವಿ ಸರ್. ನಾಡಿದ್ದು 25th. ಅಲ್ಲ ಅಲ್ಲ, 28. ಓಕೆ. ವೆನ್ಯೂ ಎಲ್ಲಿ? ಎಷ್ಟು ಜನ ಗೆಸ್ಟ್ ಬರ್ಬೋದು? ಅದನ್ನ ನೀವೇ ಡಿಸೈಡ್ ಮಾಡಿ ಸರ್. ನೀವು ಎಷ್ಟು ಜನ ಕರಿತೀರೋ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ಒಂದು 100-150 ಜನ ಬರ್ಬೋದು. ಹೋಗ್ಲಿ 200 ಅಂತ ಇಟ್ಕೊಳ್ಳಿ. ಯಾವುದಾದ್ರೂ ಸಿನಿಮಾ ಹಾಲಲ್ಲಿ. ಅಲ್ಲ 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 ಅಲ್ಲ, ಫಂಕ್ಷನ್ ಹಾಲಲ್ಲಿ ಮಾಡಿ. ತಗೊಳ್ಳಿ ಸರ್ ಇದನ್ನ ಅಡ್ವಾನ್ಸು. ನಾನು ಬರ್ತೀನಿ. ನಿಂತ್ಕೊಳ್ಳಿ. ನಿಮ್ಮ ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಟೋಗಿ. ಮೆಸೇಜ್ ಕಳಿಸ್ತೀನಿ ಸರ್. ಯಾರೋ ಬಂದಿದ್ದು? ಕ್ಲೈಂಟ್ ಅಣ್ಣ, ಅವ್ರ ಮಗಳದು ಈವೆಂಟ್ ಮಾಡಬೇಕಂತೆ. ಗೌರ್ಮೆಂಟ್ ಈವೆಂಟ್ ಇರಬೇಕಾದ್ರೆ ಈ ಈವೆಂಟ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಹಾಗಲ್ಲ ಅಣ್ಣ, ಬಂದಿರೋನು ಸಸ್ಪಿಷಿಯಸ್ ಆಗಿದ್ದಾನೆ. ಮೊದಲೇನೋ ಮಗಳು ಆರತಿ ಫಂಕ್ಷನ್ ಅಂತಂದ, ಆಮೇಲೆ ಸೀಮಂತ ಅಂತಂದ. ಫಂಕ್ಷನ್ ಡೇಟ್ ಕೂಡ ಸರಿಯಾಗಿ ಗೊತ್ತಿಲ್ಲ ಅವನಿಗೆ. ಅಡ್ವಾನ್ಸ್ ಕೊಟ್ಟು ಅಡ್ರೆಸ್ ಕೊಡ್ದೇ ಹೊರಟೋದ. ಮನೇಲಿ ಫಂಕ್ಷನ್ ಅಂದಮೇಲೆ ಎಷ್ಟು ಯೋಚನೆ ಇರುತ್ತೆ ಅಂತ ನಿಂಗೆ ಗೊತ್ತಲ್ವಾ ಅಭಿ? ಆ ಗಾಬ್ರಿಯಲ್ಲಿ ಅವನು ಸರಿಯಾಗಿ ಹೇಳ್ದೆ ಹೋಗಿರ್ಬೋದು. ಅದೇ ಆಗಿರಬೇಕು. ಗೌರ್ಮೆಂಟ್ ಇವೆಂಟ್ ಬಗ್ಗೆ ಸ್ಟಾಫ್ಗೆಲ್ಲ ಬ್ರೀಫ್ ಕೊಟ್ಟಿದೀಯಾ? ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಭಿ. ಯಾವುದಾದ್ರೂ ಡೌಟ್ ಇದ್ದರೆ ನಿಂಗೆ ಕೇಳಕ್ಕೆ ಹೇಳಿದ್ದೀನಿ. ರಮೇಶ್, ಕೆಲಸ ಆಯ್ತಾ? ಆಯಿತು ಸರ್. ನನ್ನ ಮಗಳು ಸೀಮಂತ ಅಂತ ಹೇಳಿ ಅಭಿಗೆ ದುಡ್ಡು ಕೊಟ್ಟು ಬಂದಿದ್ದೀನಿ ಸರ್. ಅವನಿಗೆ ನಿನ್ನ ಮೇಲೆ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಸರ್, ನೀಟಾಗಿ ಮ್ಯಾನೇಜ್ ಮಾಡಿ ಬಂದಿದ್ದೀನಿ. ವೆರಿ ಗುಡ್. ನಿನ್ನ ಮನೆಗೆ ಹೋಗು. ಓಕೆ ಸರ್. ಅಭಿ, ನಿನ್ನ ಕತೆ ಮುಗೀತು ಕಣೋ. ಸ್ವಲ್ಪ ಹೊತ್ತಲ್ಲಿ ನಿನ್ನ ಆಫೀಸ್ಗೆ ಪೊಲೀಸರು ಬರ್ತಾರೆ. ಕೋಟಾ ನೋಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾರೆ. ನೀನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಇನ್ನು ನಿನ್ನ ಯಾರೂ ಕಾಪಾಡೋಕ್ಕಾಗಲ್ಲ.
ವಸು ಸ್ವಲ್ಪ ಕುಡಿಯಕ್ ನೀರ್ ಕೊಡು. ಹಾ ತರ್ತಿದ್ದೀನಿ ಚಿಕ್ಕಮ್ಮ. ಏನೋ ಕಿಚನ್ ಅಲ್ಲಿ ನನ್ನ ಉಂಗ್ರ ಏನಾದ್ರೂ ನೋಡಿದ್ಯಾ? ನಾನು ಯಾವ ರಿಂಗೂ ನೋಡಿಲ್ಲ. ನಿನಗೆ ವಸು ಪ್ರಶ್ನೆ ಅರ್ಥ ಆಗಿಲ್ಲ ಅನ್ಸುತ್ತೆ ಕಣೆ. ಅವಳು ನೀನ್ ರಿಂಗ್ ತಗೊಂಡ್ಯಾ ಅಂತ ಕೇಳ್ತಿದ್ದಾಳೆ. ನಾನು ಉಂಗ್ರ ನೋಡಿದ್ಯಾ ಅಂತ ಕೇಳ್ದೆ ಚಿಕ್ಕಮ್ಮ, ಎತ್ಕೊಂಡ್ಯಾ ಅಂತ ಕೇಳಲಿಲ್ಲ. ಎರಡೂ ಒಂದೇ ಅಲ್ವಾ ಅಕ್ಕ? ನೀನು ಉಂಗ್ರನ ದಮಯಂತಿ ಆತಿಗೆ ಕದ್ದಿದ್ದಾಳೆ ಅಂತಲ್ವಾ ನಿನ್ ಡೌಟು? ನಿನ್ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ಅದಕ್ಕೆ ಕಳ್ಳಿ ತರ ಕಾಣಿಸ್ತೀನಾ? ನನ್ನ ಉದ್ದೇಶ ಅದಲ್ಲ ದಮಯಂತಿ. ಏನಾಯ್ತು ವಸು? ವಸಕ್ಕನ ಉಂಗ್ರನ ದಮಯಂತಿ ಆತಿಗೆ ಕದ್ದಿದ್ದಾರಂತಕ್ಕ. ಕೇಳಿಲಿ, ಕಳ್ತನ ಮಾಡೋ ಬುದ್ಧಿ ನಮ್ಮ ಮಂತಂದಲ್ಲಿ ಯಾರಿಗೂ ಇಲ್ಲ. ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಈ ಮನೆಗೆ ಬಂದ್ರೆ ಕಳ್ಳಿ ಅಂತ ಆರೋಪ ಹೊರಿಸ್ತೀರಾ? ನೀನ್ ಈ ಮನೇಲಿರೋದು ಬಸ್ಸುಗೆ ಇಷ್ಟ ಇಲ್ಲ ಅನ್ಸುತ್ತೆ ಕಣೆ. ಅದಕ್ಕೆ ನಿನ್ನ ಮೇಲೆ ಕಳ್ಳಿ ಅನ್ನೋ ಪಟ್ಟ ಕಟ್ಟಿ ನಿನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಿದ್ದಾಳೆ. ನನಗಂಥ ಉದ್ದೇಶ ಇಲ್ಲ ಚಿಕ್ಕಮ್ಮ. ಮತ್ತೆ ನನ್ನ ಮೇಲೆ ನಿನಗೆ ಇನ್ಯಾವ ತರ ಉದ್ದೇಶ ಇದೆ? ಅದಕ್ಕೆ ನಾನ್ ದುಡ್ಡಲ್ಲಿ ಬಡೋಳು ಆಗಿರ್ಬೋದು, ಆದ್ರೆ ಗುಣದಲ್ಲ. ಮನೆಗ್ ಬಂದಿರೋ ಗೆಸ್ಟ್ ಮೇಲೆ ಅಂತ ಆರೋಪ ಮಾಡೋದು ತಪ್ಪಲ್ವಾ ಅಕ್ಕ? ನಾನು ಆರೋಪ ಮಾಡ್ತಿಲ್ಲ ಹಾರಿಕಾ, ಉಂಗ್ರದ ಬಗ್ಗೆ ಕೇಳ್ದೆ ಅಷ್ಟೇ. ನಾನ್ ಕೊಲೆ ಮಾಡ್ಲಿಲ್ಲ, ಚೂರಿಯಿಂದ ಚುಚ್ದೆ ಅಷ್ಟೇ ಅಂತ ಅನ್ನಂತೆ ಯಾವನೋ ಒಬ್ಬ. ನಿನ್ ಮಾತು ಹಾಗೇ ಇದೆ ವಸು. ಸುಮ್ನೆ ವಸು ಮೇಲೆ ನಾಲ್ಗೆ ಹರಿ ಬಿಡ್ಬಿಡಿ ಚಿಕ್ಕಮ್ಮ. ಅವಳು ಎಂತೋಳು ಅಂತ ನಿಮಗ್ ಗೊತ್ತಿಲ್ವಾ? ವಸು ಅಕ್ಕನ ವಹಿಸ್ಕೊಂಡ್ ಬರೋದಕ್ಕೂ ಮುಂಚೆ ಅವಳು ಏನ್ ಮಾಡಿದ್ಲು ಅಂತ ಕೇಳಕ್ಕ. ವಸು ಯಾವತ್ತೂ ತಪ್ಪು ಮಾಡಲ್ಲ. ಅಂದ್ರೆ ಈ ದಮಯಂತಿ ಕಳ್ತನ ಮಾಡಿದಾಳೆ ಅಂತ ತಾನೆ ನಿಮ್ಮ ಓರ್ಗಿತ್ತಿರೋ ಉದ್ದೇಶ? ಏನದ್ಕೆ ಮತ್ತೆ ಜಗಳ ಮಾಡ್ತಿದ್ದೀರಾ? ಇದು ನನ್ ಜಗಳ ಅಲ್ಲ ಅದ್ಕೆ, ವಸು ದಮಯಂತಿ ಜಗಳ. ದಮಯಂತಿ ಜೊತೆ ಯಾಕೆ ಜಗಳ ಆಡ್ತಿದ್ಯಾ ವಸು? ಅವಳು ಉಂಗುರ ಕಳ್ದು ಹೋಗಿದೆ ಅಂತ ದೊಡ್ಡಮ್ಮ, ನಾನೇ ಎತ್ಕೊಂಡಿದ್ದೀನಿ ಅಂತ ವಸು ಅದ್ಕೆ ಅಂತಿದ್ದಾಳೆ. ನಾನು ಹಾಗೆ ಹೇಳಲಿಲ್ಲ ಅತ್ತೆ, ನೋಡಿದ್ಯಾ ಅಂತ ಕೇಳ್ದೆ ಅಷ್ಟೇ. ನೋಡಿದ್ಯಾ ಅಂದ್ರೆ ಎತ್ಕೊಂಡಿದ್ಯಾ ಅಂತ ತಾನೇ ದೊಡ್ಡಮ್ಮ ಅರ್ಥ? ನಿನ್ ಮಗಳು ನಾನು ಕಳ್ಳಿನ ಹೇಳು? ಯಾವತ್ತಾದ್ರೂ ನಾನಂತ ತಪ್ಪು ಕೆಲಸ ಮಾಡಿದೀನಾ?
ರಿಂಗ್ ಎಲ್ಲಿ ಬೀಳಿಸ್ಕೊಂಡೆ ವಸು? ಪಾತ್ರೆ ತೊಳಿಬೇಕಾದ್ರೆ ಆ ಉಂಗ್ರನ ಪಕ್ಕದಲ್ಲೇ ಇಟ್ಟಿದ್ದೆ ಅತ್ತೆ. ಆಗ್ಲೇ ದಮಯಂತಿ ಕಾಫಿಗೋಸ್ಕರ ಬಂದಿದ್ಲು. ಅವಳೇನಾದ್ರೂ ನನ್ನ ಉಂಗ್ರ ನೋಡಿದ್ಲೇನೋ ಅಂತ ಕೇಳ್ದೆ. ಅಷ್ಟೇ ಹೊರತು ಅವಳ ಮೇಲೆ ನನಗೆ ಅನುಮಾನ ಇಲ್ಲ. ಅಂದ್ರೆ ಆ ಟೈಮಲ್ಲಿ ದಮಯಂತಿ ಅಲ್ಲಿದ್ದಿದ್ರಿಂದ ಅವಳನ್ನ ನೀನು ಉಂಗ್ರದ ಬಗ್ಗೆ ಕೇಳ್ದೆ ಅಷ್ಟೇ ಅಲ್ವಾ? ದಮಯಂತಿ ಜಾಗದಲ್ಲಿ ಪಾವನಿನೋ ನಿಮ್ಮ ಅತ್ತೇನೋ ಇದ್ದಿದ್ರೆ ಅವರನ್ನು ಹಾಗೆ ಕೇಳ್ತಿದ್ಯಾ? ಆರೋಪ ಹೊರಿಸ್ತಿದ್ಯಾ? ಅವ್ರನ್ನ ಯಾಕೆ ಕೇಳ್ತಾಳೆ? ದಿಕ್ಕಿಲ್ದೇವ್ರಳ ಥರ ನಾನು ಇಲ್ಲಿಗೆ ಬಂದಿದ್ದೇನಲ್ವಾ? ನನ್ನ ಕಳ್ಳಿ ಮಾಡಿದ್ರು ಕೇಳೋರು ಯಾರು ಇಲ್ವಲ್ಲ ಅಂತ ಅದ್ಗೆ ಉದ್ದೇಶ. ಏನ್ ವಸು, ಮನೆ ಸೊಸೆ ನೀನು, ಹೆಣ್ಮಕ್ಳ ಜೊತೆ ಹೀಗ ನಡ್ಕೊಳ್ಳೋದು? ನಿನ್ನ ವಸ್ತುಗಳನ್ನ ನೀನು ಹುಷಾರಾಗಿ ಇಟ್ಕೋಬೇಕೇ ಹೊರತು ಇನ್ನೊಬ್ರ ಮೇಲೆ ಆರೋಪ ಮಾಡಿದ್ರೆ ಹೇಗೆ? ಆ ಗ್ಲಾಸ್ ಈ ಕಡೆ ಕೊಡು ಆಂಟಿ. ಅದ್ಗೆ ನಿಮ್ ಕಪ್ಪು ಕೊಡಿ, ಕಿಚನಲ್ಲಿ ಇಡ್ತೀನಿ. ಉಂಗ್ರ ಸಿಕ್ತು. ಉಂಗ್ರ ಸಿಕ್ತು. ಎಲ್ಲ ಸಿಕ್ತು? ಸಿಂಕ್ ಹತ್ರ ಉಂಗ್ರ ಬಿದ್ದಿತ್ತು. ಇದ್ ನಿಂದೇನಾ ಅಕ್ಕ? ಚೆನ್ನಾಗಿ ನೋಡು ವಸು, ಅದು ನಿನ್ನ ಉಂಗ್ರ ಅಲ್ದೇ ಇದ್ರೆ ದಮಯಂತಿ ಪರವಾಗಿ ನಿಮ್ಮ ಅತ್ತೆ ನಿನಗೆ ಇನ್ನೊಂದು ಉಂಗ್ರ ಮಾಡಿಸ್ತಾರೆ. ನನ್ನ ಉಂಗ್ರನೇ ಅತ್ತೆ. ನೀನು ಉಂಗ್ರನ ಬೀಳ್ಸ್ಕೊಂಡು ನನ್ ಮೇಲೆ ಆರೋಪ ಮಾಡ್ತಿದ್ಯಾ ಅದ್ಕೆ? ಏನೋ ಪುಣ್ಯ, ಉಂಗ್ರ ಸಿಕ್ಕಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದ್ರೆ ಕಳ್ತನದ ಆರೋಪ ಹೊರಿಸಿ ನನ್ ಜೈಲ್ಗೆ ಕಳ್ಸ್ಬಿಡ್ತಿದ್ಯೋ ಏನೋ. ಸಾರಿ ದಮಯಂತಿ, ನಿಜವಾಗ್ಲೂ ನೋಡ್ಲಿಲ್ಲ. ಅವಳನ್ನ ಕಳ್ಳಿ ಮಾಡಿ ಸಾರಿ ಯಾಕೆ ಕೇಳ್ತೀಯ ಬಿಡು. ಲೇ ದಮಯಂತಿ, ಇವಾಗ್ಲಾದ್ರೂ ಅರ್ಥ ಆಯ್ತೇನೆ? ಇನ್ಮೇಲಾದ್ರೂ ಹುಷಾರಾಗಿರು. ಈ ಮನೇಲಿ ಏನೇ ಹೋದ್ರು ಇನ್ನು ನಿಮ್ಮೇಲೆ ಆರೋಪ ಮಾಡ್ತಾರೇನೋ ಅದ್ಗೆ? ನಿಲ್ಸಾರಿಕಾ, ತಪ್ಪು ಎಲ್ರೂ ಮಾಡ್ತಾರೆ. ಅವ್ರವ್ರ ವಸ್ತುಗಳು ಅವರೇ ಜವಾಬ್ದಾರಿ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡಬೇಡ ವಸು, ಹೋಗು. ವಸು ಆತ್ರ ಬಿದ್ದು ಯಾರಿಗೂ ಏನೂ ಹೇಳಲ್ಲ ದಮಯಂತೆ. ಅವಳ ಮಾತನ್ನ ನಿನ್ನ ತಲೆಗೆ ಹಾಕೋಬೇಡ. ಖಂಡಿತ ಇದು ದಮಯಂತಿ ಪ್ಲಾನೇ ವಸು. ಅವಳು ಬೇಕು ಅಂತಲೇ ಮಾಡ್ತಿದ್ದಾಳೆ. ವಸು ಇಂಥ ಪ್ಲಾನ್ಗಳನ್ನ ಎಷ್ಟೋ ಮಾಡಿದಾಳೆ. ಪ್ಲಾನ್ ಮಾಡೋದ್ರಲ್ಲಿ ಅವಳೇ ಸಾಟಿ. ಅಂದ್ರೆ ನನ್ನ ಉಂಗ್ರನ ಅವಳೇ ತಗೊಂಡು ನಾಟಕ ಮಾಡಿದ್ಲು ಅಂತಿದ್ಯಾ ಅಕ್ಕ? ಆಗ್ಲೇ ಸೇರಿ ವಿಷಯದಲ್ಲಿ ವಸು ಅಕ್ಕ ನಾಟಕ ಆಡಿಲ್ವಾ ಅದ್ಗೆ? ನಿಮ್ಗಾಗ್ಲೇ ಹೇಳಿದ್ನಲ್ಲ. ನಿನ್ಗೆ ಹೇಳೋದ್ ಮರ್ತಿದ್ದೆ ವಸು. ಬೆಳಗ್ಗೆ ದಮಯಂತಿ ಯಾರ್ದೋ ಬೆಳ್ಳಿ ಕಾಲ್ಗೆಜ್ಜೆ ಕದ್ದಿದ್ಲು. ಅವಳೇ ಉಂಗ್ರನ್ ಮುಚ್ಚಿಟ್ಟು ನಿನ್ ಮೇಲೆ ಆರೋಪ ಮಾಡಿದ್ಲು. ಹಾರಿಕಾ ನೋಡಿದ್ರಿಂದ ನಿನ್ಗೆ ಗಂಡಾಂತರ ತಪ್ತು. ದಮಯಂತಿ ಇಂಥ ಕೆಲ್ಸಗಳು ಕೂಡ ಮಾಡ್ತಾಳಾ?
ವಸು ಅಕ್ಕ ಎಂತ ಕೆಲ್ಸ ಬೇಕಾದ್ರೂ ಮಾಡ್ತಾಳೆ. ಅವಳದ್ದು ಮಾಸ್ಟರ್ ಬ್ರೈನ್. ನನಗ್ಯಾಕೋ ದಮಯಂತಿ ಜೊತೆ ಹಾರಿಕಾ ಸುಮಂಗಲಿ ಚಿಕ್ಕಮ್ಮ ಕೂಡ ಸೇರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ವಸು. ಅನ್ಸೋದೇನೆ, ಆ ಓರ್ಗಿತ್ತಿರಿಬ್ರು ದೊಡ್ಡ ಕಳ್ರು. ಏನೋ ಪುಣ್ಯ ಈ ಹಾರಿಕಾ ಅವ್ರ ಜೊತೆ ಸೇರ್ಲಿಲ್ಲ. ಅವ್ರ ಜೊತೆ ಅತ್ತೆ ಸೇರ್ಕೊಂಡ್ರೆ ನಿನ್ಗೆ ದಿನಾಗ್ಲೂ ಹಿಂಸೆ ಕೊಡ್ತಾರ ವಸು. ದಿನ ಹಿಂಸೆ ಕೊಟ್ಟು ನಿಮ್ಮನ್ನ ಮನೆಯಿಂದ ಓಡಿಸ್ತಾರೆ ನೋಡಿ ಅದ್ಗೆ. ಆ ಪರಿಸ್ಥಿತಿ ಬರಕ್ ಬಿಡಲ್ಲ ಅಕ್ಕ. ಮೊದ್ಲೇ ಹುಷಾರಾಗಿರ್ತೀನಿ. ಹುಷಾರಾಗಿರೋದ್ ಮಾತ್ರ ಅಲ್ಲ, ಈ ದಮಯಂತಿ ಅಂದ್ರೆ ಯಾರು ಅಂತ ವಸು ಅತ್ಗೆ ಖಂಡಿತ ತೋರಿಸ್ತೀನಿ. ಕೇಳಿಲಿ, ಅವಶ್ಯಕತೆ ಬಂದ್ರೆ ವಸು ಅತ್ಗೆನೆ ಈ ಮನೆಯಿಂದ ಒದ್ದು ಹೊರಗೋಡಿಸ್ತೀನಿ. ಆಂಟಿ ದಮಯಂತಿ ಹೋಗೋ ತನಕ ನೀನು ತುಂಬಾನೇ ಹುಷಾರಾಗಿರ್ಬೇಕು ವಸು. ಹೇಳಿ. ಅಕ್ಕ, ನಾನು ಹೋಗ್ಬೇಕು. ಯಾರು ವಸು? ಎಲ್ಲಿಗೆ ಹೋಗ್ಬೇಕು? ಅವ್ರು ಫೋನ್ ಮಾಡಿದ್ರಕ್ಕ. ಕಿಟ್ಟು ಸ್ಕೂಲ್ ಫೀಸ್ಗೋಸ್ಕರ ಡಿ ತೆಗಿ ಅಂದಿದ್ರು. ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ. ನೀನು ದಮಯಂತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅವಳು ನೋಡಿದ್ರೆ ನಿನ್ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ. ಅವಳು ಕಷ್ಟದಲ್ಲಿದ್ದಾಳಕ್ಕ. ನಾವೇ ಅರ್ಥ ಮಾಡ್ಕೋಬೇಕು. ಎಲ್ರನ್ನೂ ನೀನ್ ಅರ್ಥ ಮಾಡ್ಕೋತಿದ್ಯಾ, ಆದ್ರೆ ನೀನ್ ಯಾರು ಅರ್ಥ ಮಾಡ್ಕೊಳಲ್ಲ. ಯಾರಿಗೆ ಯಾವಾಗ ಅರ್ಥ ಆಗ್ಬೇಕೋ ಆಗ್ಲೇ ಅರ್ಥ ಆಗೋದಕ್ಕ. ತಾಳ್ಮೆಯಿಂದ ಇರೋದ್ ಬಿಟ್ಟು ನಾವ್ ಆತರ ಪಡಬಾರ್ದು. ನಾನು ಹೊರಡ್ತೀನಿ. ಆನ್ಲೈನ್ ಪೇಮೆಂಟ್ ಮಾಡ್ಬೋದಿತ್ತಲ್ಲ ರಮೇಶ್, ಬ್ಯಾಂಕಿಂದ ಯಾಕೆ ಕಳಿಸ್ತಿದ್ಯಾ? ಇವತ್ತು ನನ್ನ ಕ್ರೆಡಿಟ್ ಲಿಮಿಟ್ ಆಗೋಗಿದೆ, ಅದಕ್ಕೆ ಬ್ಯಾಂಕಿಂದ ಕಳಿಸ್ತಿದ್ದೀನಿ. ಈ ನೋಟ್ ನಿಮ್ಗೆ ಯಾರು ಕೊಟ್ಟಿದ್ದು? ಯಾಕೆ ಹಾಗೆ ಹೇಳ್ತಿದ್ದೀರಾ? ಇದು ಕೋಟಾ ನೋಟು. ನಿಮ್ಗೆ ಯಾರೋ ಚೀಟ್ ಮಾಡಿದ್ದಾರೆ. ಈ ನೋಟ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಹೇಳಿ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅದು ಈ ನೋಟ್ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಇಲ್ಲಿ. ಈ ಕೋಟಾ ನೋಟ್ನ ನಿಮ್ಗೆ ಯಾರು ಕೊಟ್ಟರು ಅಂತ ಹೇಳಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನಾನು ಈಗಲೇ ಬರ್ತೀನಿ. ಬಾ ನಡಿಯೋ. ಯಾವುದೋ ಇದು ಕೋಟಾ ನೋಟು? ಯಾರು ಕೊಟ್ರು ನಿಂಗೆ? ಅದು ಕೋಟಾ ನೋಟ್ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಮೊದಲು ಅದನ್ನ ಯಾರು ಕೊಟ್ರು ಅಂತ ಹೇಳು. ಆದಿತ್ಯ ಸರ್ರೋ. ಆದಿತ್ಯ ಸರ? ಅವ್ರು ಯಾಕೋ ನಿನಗೆ ಕೋಟಾ ನೋಟ್ ಕೊಟ್ರು? ನನಗೆ ಕೊಡ್ಲಿಲ್ಲ ಕಣೋ, ಸಂಸ್ಕೃತಿ ಇವೆಂಟ್ಸ್ ಅಭಿ ಇದಾನಲ್ವಾ. ಹೌದು, ಇತ್ತೀಚೆಗಷ್ಟೇ ಅವ್ರಿಗೆ ಯಾವುದೋ ಗೌರ್ಮೆಂಟ್ ಇವೆಂಟ್ ಸಿಕ್ಕಿದೆಯಂತಲ್ಲ. ಆ ಇವೆಂಟ್ ಕಿತ್ಕೊಳ್ಳೋಕೆ ಆದಿತ್ಯ ಅವರು ಪ್ಲಾನ್ ಮಾಡಿದ್ರು. ಏನೋ ಪ್ಲಾನ್ ಮಾಡಿದ್ದು? ಇವತ್ತು ಆದಿತ್ಯ ಸರ್ರು ನನಗೆ ಸ್ವಲ್ಪ ಕ್ಯಾಶ್ ಕೊಟ್ಟು ಅಭಿ ಹತ್ರ ಹೋಗಕ್ಕೆ ಹೇಳಿದ್ರು. ನಾನು ಅಭಿಗೆ ಈವೆಂಟ್ ಮಾಡಬೇಕು ಅಂತ ಹೇಳಿ ಆ ದುಡ್ಡನ್ನ ಅಡ್ವಾನ್ಸ್ ಹಾಕೊಟ್ಟು ಅದರಲ್ಲಿ 2 ಲಕ್ಷ ಎತ್ಕೊಂಡ್ಬಿಟ್ಟೆ. ಇದೇ ಕಣೋ ಆ ದುಡ್ಡು. ಅಂದ್ರೆ ನಿನ್ನ ಹತ್ರ ಕೋಟಾ ನೋಟ್ ಕಳಿಸಿದ ಆದಿತ್ಯ ಸರ ಅಭಿನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದಾರೆ ಅನ್ಸುತ್ತೆ. ದೊಡ್ಡ ಪ್ಲಾನ್ ಮಾಡಿದ್ದಾರೆ ಕಣೋ. ದೊಡ್ಡವ್ರ ಜಗಳ ನಮ್ಗೆ ಯಾಕೆ, ನಡಿ ಹೋಗೋಣ. ಯಾರೋ ನೀವು? ಏಯ್, ಅಭಿ ಅವ್ರ ವೈಫ್ ಕಣೋ, ನಡಿ ಹೋಗೋಣ, ನಡಿ ನಡಿ. ಏಯ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಈ ವಿಷಯನ ಈಗಲೇ ಅವ್ರಿಗೆ ಹೇಳ್ಬೇಕು.